ಕರ್ನಾಟಕದ ನಂಬರ್ 1 PU ಕಾಲೇಜ್ ಎಕ್ಸೆಲ್ PU ಕಾಲೇಜ್ ಗುರುವಾಯನಕೆರೆ. ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಅನ್ನು ಸ್ಥಳಾಂತರಿಸೋದಕ್ಕೆ ಸರ್ಕಾರ ತಯಾರಿಯನ್ನ ನಡೆಸ್ತಾ ಇದೆ. ಬೆಂಗಳೂರಿನ ಜಕ್ಕೂರು ಫ್ಲೈಯಿಂಗ್ ಸ್ಕೂಲ್ ಏನಿದೆ ಇದನ್ನ ಮೈಸೂರಿಗೆ ಸ್ಥಳಾಂತರ ನಡೆಸೋದಕ್ಕೆ ಸರ್ಕಾರದಿಂದ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಆ ಮೂಲಕ ಕಟ್ಟಡಗಳ ಎತ್ತರದ ನಿರ್ಬಂಧಗಳನ್ನು ಸಡಿಲಿಸೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ ಅನ್ನೋ ಮಾಹಿತಿ ಆಗ್ತಾ ಇರುವಂಥದ್ದು. ವಾಣಿಜ್ಯ ಚಟುವಟಿಕೆಗಳಿಗೆ ಆ ಜಾಗವನ್ನು ಮೀಸಲಿಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿದೆ. ಫ್ಲೈಯಿಂಗ್ ಟ್ರೈನಿಂಗ್ ಸ್ಕೂಲ್ ಪಾರಂಪರಿಕ ವಾಯುಯಾನ ಸಂಸ್ಥೆ ಫ್ಲೈಯಿಂಗ್ ಸ್ಕೂಲ್ ಏನಿದೆ ಇದನ್ನು ಸರ್ಕಾರ ಮೈಸೂರಿಗೆ ಸ್ಥಳಾಂತರ ಮಾಡೋದಕ್ಕೆ ಪ್ರಸ್ತಾವನೆಯನ್ನ ಸಲ್ಲಿಸಿದೆ. ನಾಗರಿಕ ವಿಮಾನಯಾನ ಮಹಾನಿರ್ದೇಶಕರಿಗೆ ಪತ್ರವನ್ನು ಕೂಡ ಬರೆದಿದೆ ರಾಜ್ಯ ಸರ್ಕಾರ. ನವೆಂಬರ್ 29ರಂದು ಸರ್ಕಾರದಿಂದ ಪತ್ರ ಮುಖೇನ ಈಗಾಗಲೇ DGCAಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಬೆಂಗಳೂರಿನ ಜಕ್ಕೂರು ಏರೋಡ್ರೋಮ್ ಏನಿದೆ ಅದನ್ನು ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿರುವಂಥದ್ದು. ಈ ವಿಚಾರವಾಗಿ ಈಗಾಗಲೇ ರಾಜ್ಯ ಸರ್ಕಾರ DGCAಗೆ ಪತ್ರವನ್ನು ಕೂಡ ಬರೆದಿರುವಂಥದ್ದು. ಫ್ಲೈಯಿಂಗ್ ಸ್ಕೂಲನ್ನು ಮೈಸೂರಿಗೆ ಸ್ಥಳಾಂತರಿಸುವ ಕುರಿತಂತೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ನಮ್ಮ ಕರೆಸ್ಪಾಂಡೆಂಟ್ ರಘುಪಾಲ್ ಈ ಬಗ್ಗೆ ಲೈವಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕಿಂದ. ರಘುಪಾಲ್, ಜಕ್ಕೂರು ಏರೋಡ್ರೋಮನ್ನು ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇರುವಂಥದ್ದು, ಇದರ ಹಿಂದಿನ ಉದ್ದೇಶಗಳೇನು? ಪ್ರಸ್ತಾವನೆಯನ್ನು ಸಲ್ಲಿಸಿದೆ, ಅನುಮತಿ ಸಿಗೋ ಸಾಧ್ಯತೆಗಳೇನಾದರೂ ಇದೆಯಾ? ನವೀನ್, ಬೆಂಗಳೂರಿನ ಜಕ್ಕೂರಿನಲ್ಲಿರುವಂತಹ ವೈಮಾನಿಕ ತರಬೇತಿ ಕೇಂದ್ರ ಏನಿದೆ ಅದನ್ನು ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ರಾಜ್ಯ ಸರ್ಕಾರ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ತಿರುವಂಥದ್ದು. ಯಾಕಂದರೆ ಜಕ್ಕೂರಿನಲ್ಲಿರುವಂತಹ ವೈಮಾನಿಕ ಈ ಒಂದು ವಿಮಾನ ತರಬೇತಿ ಕೇಂದ್ರ ಏನಿದೆ ಇದಕ್ಕೆ ಸಾಕಷ್ಟು ಒಂದು ಇತಿಹಾಸ ಇರುವಂಥದ್ದು. ಯಾಕಂದರೆ 1949ರಲ್ಲಿ ಆಗಿನ ಪ್ರಧಾನಮಂತ್ರಿಯಾಗಿದ್ದಂತಹ ಜವಾಹರ್ಲಾಲ್ ನೆಹರು ಅವರು ಅದನ್ನು ಉದ್ಘಾಟನೆ ಮಾಡಿದರು. ಯಾಕಂದರೆ ಆ ಒಂದು ಜಾಗ ಏನಿದೆ ಅಷ್ಟೂ ಜಾಗವನ್ನು ಮೈಸೂರಿನ ರಾಜರಾಗಿದ್ದಂತಹ ಜಯಚಾಮರಾಜೇಂದ್ರ ಒಡೆಯರ್ ಅವರು ಸರ್ಕಾರಕ್ಕೆ ಒಂದು ಉಚಿತವಾಗಿ ಗಿಫ್ಟಾಗಿ ಉಡುಗೊರೆಯಾಗಿದ್ದನ್ನು ಕೊಟ್ಟಿದ್ದರು. ಕಾರಣ ಇಷ್ಟೇ, ಅದು ತರಬೇತಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ, ದೇಶಕ್ಕೆ ಅಥವಾ ಸೈನ್ಯಕ್ಕೆ ಒಂದಷ್ಟು ಪೈಲಟ್ಗಳನ್ನು ಕೊಡುಗೆಯಾಗಿ ನೀಡಲಿ ಅನ್ನೋ ಕಾರಣಕ್ಕೋಸ್ಕರವಾಗಿ. ಆದರೆ ರಾಜ್ಯ ಸರ್ಕಾರ ಇದೀಗ ಸುಮಾರು 76 ವರ್ಷಗಳ ಇತಿಹಾಸ ಇರುವಂತಹ ಈ ಒಂದು ವೈಮಾನಿಕ ತರಬೇತಿ ಕೇಂದ್ರವನ್ನು ಮೈಸೂರಿಗೆ ಶಿಫ್ಟ್ ಮಾಡೋದಕ್ಕೆ ಈಗ ಮುಂದಾಗಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರದಿಂದ ಈಗಾಗಲೇ ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆಯನ್ನು ಕೂಡ ಸಲ್ಲಿಕೆ ಮಾಡಿರುವಂಥದ್ದು. ಇದೇ ಸೆಪ್ಟೆಂಬರ್ 29ನೇ ತಾರೀಕು ಅದನ್ನು ನವೆಂಬರ್ 29ನೇ ತಾರೀಕು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ತಾರೆ. ಅದಾಗಿ 4 ದಿನಗಳಿಗೆ ಒಂದು ರಾಜ್ಯ ಸರ್ಕಾರ ಕಮಿಟಿಯನ್ನು ಕೂಡ ರಚನೆ ಮಾಡ್ತಾರೆ. ಅಂದರೆ ಅದರ ಆಗು ಹೋಗುಗಳ ಬಗ್ಗೆ ಒಂದು ಚರ್ಚೆಯನ್ನು ಮಾಡೋದಕ್ಕೆ, ಜೊತೆಗೆ ಮೈಸೂರಿಗೆ ಈ ಒಂದು ವಿಮಾನಯಾನ ತರಬೇತಿ ಕೇಂದ್ರವನ್ನು ಶಿಫ್ಟ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಡಿಸೆಂಬರ್ 3ನೇ ತಾರೀಕು ಒಂದು ಸಭೆಯನ್ನು ಕೂಡ ಈಗಾಗಲೇ ಮಾಡಿರುವಂಥದ್ದು. ಒಟ್ಟಾರೆಯಾಗಿ ಈ ಒಂದು ವೈಮಾನಿಕ ವಿಮಾನಯಾನ ತರಬೇತಿ ಕೇಂದ್ರ ಏನಿದೆ ಇಷ್ಟು ವರ್ಷಗಳ ನಂತರ ಮೈಸೂರಿಗೆ ಯಾಕೆ ಶಿಫ್ಟ್ ಮಾಡಲಾಗ್ತಾ ಇದೆ, ಇದರ ಹಿಂದಿನ ಉದ್ದೇಶವೇನು, ಅದರ ಬಗ್ಗೆ ಕೂಡ ನಾವು ತಿಳಿದುಕೊಳ್ಳಲು ಮುಂದಾದಂತಹ ಸಂದರ್ಭದಲ್ಲಿ ಇಲ್ಲಿ ಪ್ರಮುಖವಾಗಿ ಕೇಳಿ ಬರ್ತಿರುವಂಥದ್ದು, ಈ ಹಿಂದೆ ಕೂಡ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಡೆವಲಪರ್ಸ್ಗಳು, ಅಂದರೆ ಯಾರೆಲ್ಲ ಈ ರಿಯಲ್ ಎಸ್ಟೇಟ್ ಜೊತೆ ಇದ್ದಾರೆ ಅವರೆಲ್ಲರೂ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ಯಾಕಂದರೆ ಯಾವುದೇ ಒಂದು ಏರ್ಪೋರ್ಟ್ ಇದ್ದಂತಹ ಸಂದರ್ಭದಲ್ಲಿ ಸುತ್ತಮುತ್ತಲು ಸುಮಾರು 2.5 ಕಿಲೋಮೀಟರ್ ಅಂತರದಲ್ಲಿ ಯಾವುದೇ ರೀತಿಯಾದಂಥ ಯೋಜನೆಗಳನ್ನು ಮಾಡಬೇಕಾದ್ರೆ ಸರ್ಕಾರದಿಂದ ಅಥವಾ ವಿಮಾನಯಾನ ಸಂಸ್ಥೆಯಿಂದ ಒಂದು NOCಯನ್ನು ಪಡ್ಕೊಳ್ಳುವಂಥದ್ದು ಕಡ್ಡಾಯವಾಗಿರುತ್ತೆ. ಜೊತೆಗೆ 2.5 ಕಿಲೋಮೀಟರ್ ಸುತ್ತಮುತ್ತ ಒಂದು ಹೈ ರೈಸ್ ಬಿಲ್ಡಿಂಗ್ಗಳಿಗೆ ನಿರ್ಬಂಧವನ್ನು ಹೇರಲಾಗಿರುತ್ತೆ, ಕಠಿಣ ನಿರ್ಬಂಧಗಳನ್ನು ಹಾಕಲಾಗಿರುತ್ತೆ. ಇದೆಲ್ಲ ಕಾರಣಕ್ಕೋಸ್ಕರವಾಗಿ ಆ ಒಂದು ಸುತ್ತಮುತ್ತ ಏನು ಏರೋಡ್ರೋಮ್ ಏನಿದೆ ಜಕ್ಕೂರಿನಲ್ಲಿ ಸುತ್ತಮುತ್ತ ಇರುವಂತಹ ಏರಿಯಾಗಳಲ್ಲಿ ಯಾವುದೇ ರೀತಿಯಾದಂತಹ ಹೈ ರೈಸ್ ಬಿಲ್ಡಿಂಗ್ಗಳನ್ನು, ಅಪಾರ್ಟ್ಮೆಂಟ್ಗಳನ್ನು ಅಥವಾ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿನ ಭೂಮಿಗೆ ಬೆಲೆ ಬರ್ತಾ ಇಲ್ಲ. ಕಾರಣ ಇಷ್ಟೇ, ಅಲ್ಲಿ ತರಬೇತಿ ಕೇಂದ್ರ ಇದೆ, ಅಲ್ಲಿ ವಿಮಾನಗಳು ಹಾರಾಟ ನಡೆಸ್ತವೆ. ಆ ಕಾರಣಕ್ಕೋಸ್ಕರವಾಗಿ ಅಲ್ಲಿನ ಭೂಮಿಗೆ ಅಥವಾ ಅಲ್ಲಿನ ರಿಯಲ್ ಎಸ್ಟೇಟ್ಗೆ ಅಷ್ಟಾಗಿ ಸೂಕ್ತ ಆಗಿಲ್ಲ. ಈ ಕಾರಣಕ್ಕೋಸ್ಕರವಾಗಿ ಸಾಕಷ್ಟು ಮಂದಿ ಡೆವಲಪರ್ಗಳು ಈ ಹಿಂದೆ ಕೂಡ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ಆದರೆ ಈ ಭೂಮಿ ಮಹಾರಾಜರಿಂದ ಉಡುಗೊರೆಯಾಗಿ ಬಂದಿದೆ ಅನ್ನೋ ಕಾರಣಕ್ಕೋಸ್ಕರವಾಗಿ ರಾಜ್ಯ ಸರ್ಕಾರ ಸಾಕಷ್ಟು ಹಿಂದೇಟು ಹಾಕಿತ್ತು. ದಿಢೀರಂತ ಇದನ್ನು ನಿರ್ಧಾರ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡೋದು ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಹಿಂದಿನ ಸರ್ಕಾರಗಳು ಕೂಡ ಬಂದಿದ್ವು. ಈಗೆಲ್ಲ ಹಿಂದೆ ಸೆಪ್ಟೆಂಬರ್ನಲ್ಲಿ ಕೂಡ CM ಸಿದ್ದರಾಮಯ್ಯ ಅವರು ಅಲ್ಲಿನ ತರಬೇತಿ ಕೇಂದ್ರಕ್ಕೆ ಭೇಟಿಯಾಗಿದ್ರು. ಜೊತೆಗೆ ಅಲ್ಲಿನ ರನ್ವೇಯನ್ನು ಅಭಿವೃದ್ಧಿ ಪಡಿಸ್ತೀವಿ, ಅಲ್ಲಿನ ಮೂಲ ಸೌಕರ್ಯಗಳನ್ನು ಕಲ್ಪಿಸ್ತೀವಿ ಅನ್ನೋ ಒಂದು ಭರವಸೆಯನ್ನು ಕೂಡ ನೀಡಿದರು. ಅದಾಗಿ 2 ತಿಂಗಳ ನಂತರ ಈ ರೀತಿಯಾದಂಥ ಒಂದು ನಿರ್ಧಾರಕ್ಕೆ ಸರ್ಕಾರ ಬರೋದಕ್ಕೆ ಕಾರಣ ಏನು ಅನ್ನೋದನ್ನು ರಾಜ್ಯ ಸರ್ಕಾರನೇ ಸ್ಪಷ್ಟಪಡಿಸಬೇಕಾಗಿರುವಂಥದ್ದು. ನವೀನ್, ಥ್ಯಾಂಕ್ ಯು ರಘುಪಾಲ್ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.